ಸ್ನೇಹಿತರೆ, ಹಿರಿಯವ್ರು ಹೇಳ್ತಾರೆ ಗೊತ್ತಾ, ದೇವರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ ಅಂತ ಹೇಳಿ. ನಾನಂತೂ ಈ ಮಾತನ್ನು ತುಂಬ ಸಲ ಕೇಳಿದ್ದೀನಿ. ಅದು ತುಂಬ ಸಲ ಎಲ್ರಿಗೂ ಅನುಭವ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೌದು, ಈ ವಿಚಾರದ ಬಗ್ಗೆ ಇವತ್ತು ಮಾತಾಡೋಣ. ಹಾಗೆ ನಾನು ಇವತ್ತು ಶೇರ್ ಮಾಡ್ತಿದ್ದಂತಹ ಟಾಪಿಕ್ ಬಗ್ಗೆ ನಿಮ್ಮ ಮನಸ್ಸಿಗೆ ಏನಿದೆ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಓಕೆನಾ? ಸೊ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮಗೆ ಕೈ ತುಂಬ ಹಣ ಇರುವಾಗ ನಾವು ಪ್ರಪಂಚವನ್ನು ಮರೆಯುತ್ತೇವೆ. ಹಾಗೆ ₹1 ಕೂಡ ನಿಮ್ಮ ಹತ್ರ ಕೈಯಲ್ಲಿ ಇಲ್ಲ ಅಂತ ಅಂದಾಗ ಪ್ರಪಂಚ ನಿಮ್ಮನ್ನು ಮರೆಯುತ್ತೆ. ಇದ್ರ ಮುಖಾಂತರ ನಾವೇನು ಅರ್ಥ ಮಾಡ್ಕೋಬೋದು ಹೇಳಿ? ಹಣಕ್ಕೆ ಇರುವಂತಹ ಒಂದು ಬೆಲೆನ ಅರ್ಥ ಮಾಡ್ಕೋಬೋದು. ಹೌದು, ಇವಾಗಿನ ಪರಿಸ್ಥಿತಿ ಅಂತೂ 99% ಇದೇ ಥರ ಅಂತಲೇ ಹೇಳ್ಬೋದು. ಯಾಕೆ ಹೇಳಿ? ನಿಮ್ಮ ಜೊತೆ ಹಣ ಇದ್ದಾಗ ನಿಮ್ಗೆ ಏನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ತೀರಾ, ತುಂಬ ಖುಷಿಯಾಗಿರ್ತೀರಾ. ಹಾಗೆಯೇ ಅಂದ್ಕೊಂಡಿದ್ದಂತಹ ಎಲ್ಲ ಕೆಲಸಗಳನ್ನೂ ಕೂಡ ಮಾಡಬಹುದಪ್ಪ ಅನ್ನೋ ಒಂದು ತುಂಬಾ ಬೀಗ್ತಾ ಇರ್ತೀವಿ. ಅದೇ ಏನಾದ್ರು ಎಲ್ಲನೂ ಕೂಡ ಖಾಲಿ ಆದಾಗ ಹಣ ಅನ್ನೋದು ಹಾಗೆ ಅಲ್ವಾ ನಮ್ಮ ಹತ್ರ? ಅದೇನು ಬರ್ತಾ ಬರ್ತಾ ಮರಿ ಹಾಕುತ್ತಾ ಹೇಳಿ? ಇಲ್ಲ ಅಲ್ವಾ? ಅದು ಬರ್ತಾ 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 ನಮ್ಮ ಹತ್ರ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದು ನಮ್ಮ ಡೈಲಿ ಲೈಫ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಏನೋ ಬಂದಿದೆ ಇವಾಗ ಎಂಜಾಯ್ ಮಾಡಿ ನೋಡೋಣ ಅಂತ ಹೇಳಿ ಎಲ್ಲದನ್ನೂ ಕೂಡ ಖಾಲಿ ಮಾಡಿಕೊಂಡು ಕೊನೆಗೆ ನಮಗೆ ಕಷ್ಟಕಾಲದಲ್ಲಿ ₹1 ಕೂಡ ಇಲ್ಲ ಅಂತ ಅಂದಾಗ ನಾವು ಯಾರನ್ನು ಕೇಳಬೇಕು ಅಂತಲೂ ಗೊತ್ತಾಗಲ್ಲ. ತುಂಬ ಸಲ ನಾವು ಕೇಳಿದವರು ನಮಗೆ ಸಮಾಧಾನ ಮಾಡೋದು ಅಥವಾ ಹಣನ ಕೊಡೋದಕ್ಕಿಂತ ಇನ್ನು ಅವಮಾನ ಮಾಡೋದೇ ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆವಾಗಲೇ ನಮಗೆ ಪ್ರತಿಯೊಬ್ಬರು ಬೆಲೆ ಕೂಡ ಗೊತ್ತಾಗೋದು. ನಮ್ಮ ಕಷ್ಟಕ್ಕೆ ಯಾರಾಗ್ತಾರೆ, ಸುಖಕ್ಕೆ ಯಾರಾಗ್ತಾರೆ. ಹಾಗೆ ನಾವು ಸುಖವಾಗಿದ್ದಾಗ ಬರೀ ನಮ್ಮ ಜೊತೆ ಎಂಜಾಯ್ ಮಾಡೋಕ್ಕೆ ಬಂದು ಕಷ್ಟದಲ್ಲಿ ಆಗದೇ ಇರೋರು ಕೂಡ ತುಂಬ ಜನ ಇರ್ತಾರೆ. ಅಂಥವ್ರ ಬುದ್ಧಿ ಎಲ್ಲ ನಮಗೆ ಗೊತ್ತಾಗೋದು ಅಂಥ ಸಮಯದಲ್ಲೇ. ಹಾಗಾಗಿ ಹೇಳೋದು ಪ್ರತಿಯೊಬ್ಬರು ಕೂಡ ಅಷ್ಟೇ, ಹಣ ಅನ್ನೋದು ತುಂಬಾ ಮುಖ್ಯ. ಹಾಗಂತ ಹೇಳಿ ನಾನು ಖರ್ಚೇ ಮಾಡಬಾರ್ದು, ಪ್ರತಿಯೊಂದನ್ನು ಸೇವ್ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ಖರ್ಚು ಮಾಡಲೇಬೇಕು. ಬಟ್ ನಾವು ದುಡಿಯುವಂತಹ ದುಡ್ಡಲ್ಲಿ 10% ಆದ್ರೂ ಸೇವಿಂಗ್ಸ್ ಅನ್ನೋದು ಬೇಕೇ ಬೇಕು. ಈಗ ನಾವು ಸುಮಾರು ಸಲ ಏನು ಅನ್ಕೊತೀವಿ ಹೇಳಿ? ಅಯ್ಯೋ ಅದೇನು ಬಿಡು, ₹10 ಅಲ್ವಾ, ₹50 ಅಲ್ವಾ, ₹100 ಅಲ್ವಾ, ಈ ಥರ ಚಿಕ್ಕ ಪುಟ್ಟ ಅಮೌಂಟ್ನ ನಾವು ಲೆಕ್ಕ ಹಾಕೋದೇ ಇಲ್ಲ. ಅಯ್ಯೋ ಬಿಡು ಹೋಗಲಿ ಅಂತ ಎಲ್ಲೋ ಹಾಕೋದು ಅಥವಾ ಎಲ್ಲೋ ಈಸಿಯಾಗಿ ಖರ್ಚು ಮಾಡಿಬಿಡೋದು, ಈ ಥರ ಮಾಡ್ತೀವಿ. ಕೆಲವೊಮ್ಮೆ ನೀವೆಲ್ಲೋ ಹೊರಗಡೆ ಹೋಗಿರ್ತೀವಿ, ಏನೋ ತೊಗೊಳೋದಕ್ಕೆ ಅಲ್ಲಿ ನಿಮಗೆ ₹5 ಕಡಿಮೆ ಬಂದರೂ ಕೂಡ ಶಾಪಲ್ಲಿ ನಿಮ್ಗೆ ಅದನ್ನ ಕೊಟ್ಟು ಕಳಿಸ್ಬಿಡ್ತಾರಾ ಹೇಳಿ? ಖಂಡಿತ ಇಲ್ಲ. ಮೇಡಮ್ ಇನ್ನು ₹5 ಬ್ಯಾಲೆನ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡಿ ತೊಗೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ನಮ್ಮ ಹತ್ರ ಚೇಂಜ್ ಇಲ್ಲ ಅಂತ ನೀವು ಸುಳ್ಳು ಹೇಳಿದ್ರು ಕೂಡ ಪರವಾಗಿಲ್ಲ, ಅಮೌಂಟ್ ಕೊಡಿ, ನಾವೇ ಚೇಂಜ್ ತಂದುಕೊಡ್ತೀವಿ ಅಂತ ಆದರೂ ಹೇಳ್ತಾರೆ. ಅಲ್ಲಿ ₹5 ಅಲ್ಲ, ₹10 ಅಲ್ಲ, ಎಷ್ಟೇ ₹1 ಕಡಿಮೆ ಆದರೂ ಕೂಡ ನಿಮಗೆ ಒಂದು ವಸ್ತುವನ್ನು ಕೊಡೋಕ್ಕೆ ಅವ್ರು ರೆಡಿ ಇರಲ್ಲ. ಅಂಥದ್ರಲ್ಲಿ ನಾವು ತುಂಬಾ ಈಸಿಯಾಗಿ ₹5, ₹10, ₹50 ಈ ಥರ ಚಿಕ್ಕ ಪುಟ್ಟ ಅಮೌಂಟ್ನ ಲೆಕ್ಕ ಹಾಕದೆ ಖರ್ಚು ಮಾಡ್ತಾ ಇರ್ತೀವಿ. ಯು ಜಸ್ಟ್ ಇಮ್ಯಾಜಿನ್, ನೀವು ಒಂದು ದಿನದಲ್ಲಿ ₹50ನ ಸುಮ್ಮನೆ ಬೇಕಾಬಿಟ್ಟು ಖರ್ಚು ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಅದನ್ನೇ ನೀವು ಸೇವ್ ಮಾಡಿದಾಗ ಒಂದು ವಾರಕ್ಕೆ ಎಷ್ಟು ದುಡ್ಡಾಗುತ್ತೆ ಹೇಳಿ? ನೀವೇ ಜಸ್ಟ್ ಇಮ್ಯಾಜಿನ್ ಮಾಡಿ, ಹಾಗೆ ಕೌಂಟ್ ಮಾಡ್ಕೊಳ್ಳಿ. ಅದನ್ನೇ ನೀವು ತಿಂಗಳಿಗೆ ಸೇವ್ ಮಾಡ್ತಾ ಹೋದಾಗ ಎಷ್ಟಾಗುತ್ತೆ? ಸೊ ಒಂದಲ್ಲ ಒಂದಿನ ನಮ್ಮ ಕಷ್ಟಕ್ಕೆ ₹1 ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಹಣ ಉಳಿತಾಯ ಮಾಡೋದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಮಾತಾಡೋದೇ ತುಂಬ ಈಸಿ, ಉಳಿತಾಯ ಮಾಡೋದು ಅಷ್ಟು ಈಸಿ ಅಲ್ಲ ಅಂತ ತುಂಬ ಜನ ಹೇಳ್ಬೋದು. ಬಟ್ ನಾನು ಹೇಳೋದು ನಿಮಗೆ, ತುಂಬ ದೊಡ್ಡ ದೊಡ್ಡ ಸೇವಿಂಗ್ಸ್ ಬಗ್ಗೆ ಪ್ಲ್ಯಾನ್ನ ಮಾಡ್ಕೊಳ್ಳಿ, ತಪ್ಪು ಅಂತ ಅಲ್ಲ. ಬಟ್ ಆದರೆ ಚಿಕ್ಕ ಪುಟ್ಟ ಸೇವಿಂಗ್ಸ್ ಕೂಡ ನಮ್ಮ ಕಷ್ಟಕಾಲದಲ್ಲಿ ಆಗಿ ಬರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಹತ್ರ ಹಣ ಇದ್ದರೆ ಮಾತ್ರ ಸುತ್ತಮುತ್ತ ಜನ ನಿಮಗೆ ಬೆಲೆ ಕೊಡೋದು. ಹಾಗಂತ ಹೇಳಿ ನಾನು ನಿಮ್ಮ ಜೀವನದಲ್ಲಿರೋ ಪ್ರತಿಯೊಬ್ಬರು ಕೂಡ ದುಡ್ಡಿಗೇ ಬೆಲೆ ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ. ಬಟ್ ಇವಾಗಿನ ಪ್ರಪಂಚ ನಿಂತಿರೋದೇ ಹಾಗಲ್ವ ಸ್ನೇಹಿತರೆ? ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂದರೆ ನೀವು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಕೆಟ್ಟವರು ಅಂತಾರೆ. ಅದೇ ಜಾಸ್ತಿ ದುಡ್ಡಿರೋರು ಏನೇ ಕೆಟ್ಟ ಕೆಲಸ ಮಾಡಿದರೂ ಕೂಡ ಅದು ಸರಿ ಅಂತ ಹೇಳ್ತಾರೆ. ಬಟ್ ನಾವು ಅವ್ರವ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ಅಂದ್ರೂ ಕೂಡ, ಅಥವಾ ಅವ್ರವ್ರ ಹೊಗಳಿಕೆ ಮಾತಿಗೆ ನಾವು ದುಡ್ಡು ದುಡಿಬೇಕು ಅಂತ ಅಲ್ಲ. ಬಟ್ ನಮ್ಮ ಜೀವನನ ನಾವು ಕಟ್ಕೊಳ್ಳೋದಕ್ಕೋಸ್ಕರ, ಹಾಗೆ ನಮ್ಮ ಲೈಫಲ್ಲಿ ಬರುವಂತಹ ಯಾವುದೋ ಒಂದು ಕಷ್ಟ ಕಾಲಕ್ಕೆ ಬೇರೆಯವ್ರ ಮುಂದೆ ಕೈ ಚಾಚದೆ ನಮ್ಮ ಒಂದು ಓನ್ ಅರ್ನಿಂಗ್ಸಲ್ಲಿ ನಾವು ಲೈಫ್ನ ಲೀಡ್ ಮಾಡ್ತಿದ್ದೀವಪ್ಪ. ನನ್ನ ಕಷ್ಟಕ್ಕೆ ಯಾರೂ ಆಗಿಲ್ಲ ಅಂದರೂ ನನ್ನ ಬೆಂಬಲಕ್ಕೆ ನಾನು ಮಾಡಿರುವಂತಹ ಸೇವಿಂಗ್ಸ್ ದುಡ್ಡು ನನ್ನ ಹತ್ರ ಇದೆ ಅನ್ನೋ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆಯಿಂದನೇ ನಮಗೆ ಎಷ್ಟೋ ಧೈರ್ಯ ಬರುತ್ತೆ ಕಷ್ಟ ಕಾಲದಲ್ಲಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು, ಸುಮಾರು ಜನಕ್ಕೆ ಎಲ್ಲರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಏನಂದರೆ ಸುಮಾರು ಸಲ ಅಮೌಂಟ್ ಕೇಳಿದಾಗ ಎಷ್ಟೋ ಜನ ಇದ್ದರೂ ಕೂಡ ಇಲ್ಲ ಅಂತ ಹೇಳ್ತಾರೆ, ಓಕೆನಾ? ಹಾಗಂತ ಹೇಳಿ ನೀವು ಅವ್ರ ಹತ್ರ ನಂಬಿಕೆ ಉಳಿಸ್ಕೊಂಡಿಲ್ಲ ಅಂತ ಅದರ ಅರ್ಥ ಅಲ್ಲ. ಬಟ್ ಇವ್ರಿಗೆ ಯಾಕೆ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಯಾರನ್ನೇ ಆಗಲಿ ಕೈ ಚಾಚೋಕ್ಕೂ ಮುಂಚೆ ಒಂದು ಸಲ ಯೋಚನೆ ಮಾಡಿ, ನನಗೆ ಯಾಕೆ ಇಂಥ ಪರಿಸ್ಥಿತಿ ತಂದುಕೊಂಡೆ, ನಾನು ಏನೆಲ್ಲ ತಪ್ಪುಗಳನ್ನ ಮಾಡಿದೆ ಈ ಪರಿಸ್ಥಿತಿಗೆ ಬರೋದಕ್ಕೆ ನಾನು ಅಂತ ಹೇಳಿ ಒಮ್ಮೆ ಯೋಚನೆ ಮಾಡಿ ನೆಕ್ಸ್ಟ್ ಟೈಮ್ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಖಂಡಿತ ನಿಮಗೆ ಜೀವನದಲ್ಲಿ ಅದರಿಂದ ಖುಷಿ, ಹಾಗೆ ಸ್ವಲ್ಪ ನೆಮ್ಮದಿ ಕೂಡ ಸಿಗುತ್ತೆ. ಮಾಡೋದು ಅಷ್ಟು ಸುಲಭ ಅಲ್ಲ, ಹಾಗೆಯೇ ಅದಕ್ಕೆ ಸಾಧ್ಯ ಆಗೋದು ಇಲ್ಲ ಅಂತ ಕೂಡ ಅಲ್ಲ ಸ್ನೇಹಿತರೆ. ಸಾಧ್ಯ ಆಗುತ್ತೆ, ಆದರೆ ನೀವು ಪ್ರಯತ್ನ ಮಾಡಬೇಕು ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆಯೇ ಇದೇ ಥರ ವೀಡಿಯೋಸ್ ಏನಾದ್ರು ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಹಾಗೆ ಪ್ಲೀಸ್ ಲೈಕ್ ಮಾಡಿ.